ಆರಗ ಜ್ಞಾನೇಂದ್ರ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದೇಶದ ಕಾನೂನು ಅನ್ವಯವಾಗಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಂಘಗಳು ಕೋರ್ಟ್ ತೀರ್ಪನ್ನ ಪಾಲಿಸಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಇದು. ಕಾನೂನು ಕೈಗೆತ್ತಿಕೊಳ್ಳುವವರ ಮೇಲೆ ನಿಗಾ ಇಡಲಾಗಿದೆ. ಮಕ್ಕಳಿಗೆ ಮತಾಂಧತೆ ಬೀಜ ಬಿತ್ತಬಾರದು. ವಿದ್ಯಾರ್ಥಿನಿಯರ ಮನವೊಲಿಸುವಂತ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಅಮಾಯಕ ಮಕ್ಕಳನ್ನ ದಾರಿ ತಪ್ಪಿಸಲಿಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟರು. ಇದು ಒಂದು ವಿಚಿತ್ರ. ಇದು ಈ ದೇಶದ ಕಾನೂನು ನನಗೆ ಲಾಗುವಾಗಲ್ಲ, ಈ ದೇಶದ ಕೋರ್ಟ್ ಆರ್ಡರನ್ನು ನಾನು ಒಬೇ ಮಾಡೋದಿಲ್ಲ ಅನ್ನುವಂಥದ್ದು ಇದೊಂದು ವಿಶೇಷವಾದಂಥ ಪ್ರಕರಣ. ಇದನ್ನು ಗಮನಿಸ್ತಾ ಇದ್ದೀವಿ. ಕೋರ್ಟ್ ಆರ್ಡ್ರನ್ನ ವಿರೋಧಿಸಿ ಏನಾದರೂ ಚಟುವಟಿಕೆಗಳು ನಡೆದರೆ ಕಾನೂನಿನಂತೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಖಂಡಿತವಾಗೂ. ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ಕೋರ್ಟ್ ಆರ್ಡ್ರ್ಗಳನ್ನ ನನಗೆ ಅಸಮಾಧಾನ ಇದೆ ಅಂತ ಹೇಳ್ಬೋದು, ಅಥವಾ ಇನ್ನೇನು ಹೇಳ್ಬೋದು. ಅವರು ಅಪೀಲಿಗೆ ಹೋಗ್ಬೋದು. ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಅದೇನು ತೊಂದರೆ ಇಲ್ಲ. ಅದನ್ನು ಕೋರ್ಟ್ ಆರ್ಡ್ರನ್ನ ವಿರೋಧಿಸಿ ಇನ್ನೇನೋ ಒಂದು ಮಾಡ್ತೀವಿ ಅಂತ ಹೇಳೋದು ಅದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸನ್ನಿವೇಶ. ಇದನ್ನು ಚರ್ಚೆ ಮಾಡ್ತಾಯಿದ್ವಿ, ಇದ್ರ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಹೇಳಿ. ಕಾನೂನು ಕ್ರಮ ಆಗುತ್ತೆ ಇದಕ್ಕಿಂತ ಮುಂದೆ ಹೋದಷ್ಟೇ. ಕಾನೂನು ಸುವ್ಯವಸ್ಥೆ ಹದಗೆಡಲಿಕ್ಕೆ ಕಾರಣ ಆಗ್ತದೆ. ಇದರಿಂದಾಗಿ ಅನಾವಶ್ಯಕವಾಗಿ ಮಕ್ಕಳ ತಲೆಯಲ್ಲಿ ಮತಾಂಧತೆಯ ಬೀಜವನ್ನು ಬಿತ್ತಿ ಈ ದೇಶದಲ್ಲಿ ನಾವು ಒಂದು ಅನ್ನುವಂಥ ಒಂದು ಭಾವನೆಯನ್ನು ತೆಗೆದುಹಾಕಿ ಯಾರು ಮನಸ್ಸುಗಳನ್ನು ಒಡೆಯುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಿಜಾಬಿನ ನೆವದಲ್ಲಿ, ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ನಿಗಾ ವಹಿಸಿದ್ದೇವೆ. ಅವರ ಚಲನವಲನಗಳು, ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೇವೆ. ಆದರೆ ಈಗ ಕೋರ್ಟ್ ಆದೇಶ ಆದ ಮೇಲೂ ಕೂಡ ಹೀಗೆ ಹೇಳೋರಿಗೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಭವಿಷ್ಯ ಹಾಳು ಮಾಡ್ಕೊಳ್ತಾರೆ ಅಷ್ಟೇ.